ಹಲೋ ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಅಂದರೆ CET ಬಗ್ಗೆ, ಅಂದರೆ ನೀಟ್ ಪರೀಕ್ಷಾರ್ಥಿಗಳಿಗೆ MBBS ವೈದ್ಯಕೀಯ ಸೀಟ್ ಪಡೆಯಲಿಕ್ಕೆ ಎಷ್ಟು ಅಂಕಗಳು ಬೇಕು, ಹಾಗಾದರೆ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಅಂಕಗಳನ್ನು ಪಡ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಅಂದರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು, OBC ವರ್ಗದ ವಿದ್ಯಾರ್ಥಿಗಳು, SC STಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಎಷ್ಟು ಕಟಪ್ ಅಂಕಗಳು ಇರುತ್ತೆ, ಎಷ್ಟು ಈ ವರ್ಷದಲ್ಲಿ ಎಷ್ಟು ಕಟಪ್ ಅಂಕಗಳು ಇರಬೇಕಾಗತ್ತೆ, ಮತ್ತು ಎಷ್ಟು ಅಂಕಗಳನ್ನು ಆ ವಿದ್ಯಾರ್ಥಿಗಳು ಪಡೆದಿರಬೇಕು, ಹಾಗಾದರೆ ಆ ಒಂದು ಅಂಕಗಳ ಆಧಾರದ ಮೇಲೆ ಸರ್ಕಾರಿ ವೈದ್ಯಕೀಯ ಸೀಟನ್ನು ಪಡೆಯಲಿಕ್ಕೆ ಎಷ್ಟು ಅಂಕಗಳು ಇರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಈ ದಿನ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ನೀಟ್ 2025 ಪರೀಕ್ಷೆ ಫಲಿತಾಂಶ ಘೋಷಣೆಯಾದ ನಂತರ ಲಕ್ಷಾಂತರವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರವೇಶವನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥದ್ದು. ಅವರು ಎಷ್ಟು ಅಂಕಗಳು ಬೇಕು ಎಂಬುದರ ಬಗ್ಗೆ ಹಲವಾರು ಬಾರಿ ಚಿಂತನೆ ಮಾಡ್ತಾ ಇರ್ತಾರೆ. ಆದರೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅಂದರೆ NTA ಏನಿದೆ, ಅದು ಜೂನ್ 14ರಂದು ನೀಟ್ ಫಲಿತಾಂಶವನ್ನು ಮತ್ತು ಅಂಕತಾಳೆ ಅಂದರೆ ಆನ್ಸರ್ ಕೀಯನ್ನು ಬಿಡುಗಡೆ ಮಾಡಿದೆ. ಇದರ ನಂತರ ವಿದ್ಯಾರ್ಥಿಗಳು ತಮ್ಮ ರಾಜ್ಯ ಮತ್ತು ವರ್ಗದ ಪ್ರಕಾರ ಸಂಭಾವ್ಯವಾಗಿರ್ತಕ್ಕಂಥ ಕಟ್ ಆಫ್ ಅಂಕಗಳನ್ನು ತಿಳಿಯಲಿಕ್ಕೆ ಆತುರ ಪಡ್ತಾ ಇದ್ದಾರೆ. ಇದೇ ಸ್ನೇಹಿತರೆ, ಈ ವರ್ಷ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಕುಳಿತಿದ್ರು. ಅದರಲ್ಲಿ 12 ಲಕ್ಷಕ್ಕೂ ಹೆಚ್ಚು ಮಂದಿ ಉತ್ತೀರ್ಣರಾಗಿದ್ದಾರೆ. ಅಂದರೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಮಿತ ಸೀಟ್ಗಳು ಮಾತ್ರ ಲಭ್ಯ ಇರೋದ್ರಿಂದ ಸ್ಪರ್ಧೆ ಬಹಳಷ್ಟಿದೆ. ಅಂದರೆ ಇದರಿಂದಾಗಿ ನೀಟ್ ಅಂಕಗಳು ಮತ್ತು ಕಟ್ ಆಫ್ ಅಂಕಗಳು ಮತ್ತು ಪ್ರವೇಶ ಸಾಧ್ಯತೆಗಳ ಬಗ್ಗೆ ಸ್ಪಷ್ಟವಾದಂಥ ತಿಳುವಳಿಕೆ ಬಹಳ ಅಗತ್ಯ ಸ್ನೇಹಿತರೆ. ನೀಟ್ ಅರ್ಹತಾ ಕಟ್ ಆಫ್ ಅಂದರೆ ಏನು ಹಾಗಾದರೆ ಅಂತ ನೋಡೋದಾದರೆ, ನೀಟ್ ಪರೀಕ್ಷೆಯಲ್ಲಿ ಕನಿಷ್ಠ ಅರ್ಹತಾ ಅಂಕಗಳು ಅಂದರೆ ಕಟ್ ಆಫ್ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಅರ್ಹರಾಗಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಸ್ಕೋರು ಇದೇ ಕಟ್ ಆಫ್ ಆಗಿರ್ತಕ್ಕಂಥದ್ದು. ಪ್ರತಿ ವರ್ಷ NTA ಇದನ್ನು ವಿವಿಧ ವರ್ಗಗಳಿಗೆ ಸಂಬಂಧಪಟ್ಟಂತೆ ಪ್ರಕಟಣೆ ಮಾಡುತ್ತೆ. 2025ರ ನೀಟ್ ಅರ್ಹತಾ ಕಟ್ ಆಫ್ ಎಕ್ಸ್ಪೆಕ್ಟೆಡ್ ಎಷ್ಟಿರುತ್ತೆ ಅಂತ ನಾವು ನೋಡೋದಾದರೆ ಸ್ನೇಹಿತರೆ, ಸಾಮಾನ್ಯ ಮತ್ತು EWS ವರ್ಗದವರಿಗೆ 50% ಅಂದರೆ ಸುಮಾರು 130ರಿಂದ 160 ಅಂಕಗಳು ಪಡ್ಕೊಂಡಿದ್ರೆ ಅವರಿಗೆ ಅರ್ಹತೆ ಇರುತ್ತೆ. ಮತ್ತು OBC ಅದರಲ್ಲಿ ಮತ್ತು SC ST ಸೇರಿದಂತೆ 40% ಅಂದರೆ ಸುಮಾರು 110ರಿಂದ 130 ಅಂಕಗಳನ್ನು ಅವ್ರು ಪಡ್ಕೊಂಡಿರಬೇಕಾಗುತ್ತೆ. SC ಮತ್ತು ST ವರ್ಗದವರಿಗೆ 40% ಅಂದರೆ ಸುಮಾರು 100ರಿಂದ 120 ಅಂಕಗಳನ್ನು ಅವರು ಪಡ್ಕೊಂಡಿದ್ರೆ ಮಾತ್ರ ಈ ನೀಟ್ಗೆ ಸಂಬಂಧಪಟ್ಟಂತೆ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿಗೆ ಎಷ್ಟು ಅಂಕಗಳು ಬೇಕು ಅಂತ ನಾವು ನೋಡೋದಾದರೆ, ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ MBBS ಮತ್ತು BDS ಸೀಟ್ ಪಡೆಯಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಅಂಕಗಳು ಮತ್ತು ವರ್ಗ ಮತ್ತು ರಾಜ್ಯಗಳ ಆಧಾರದ ಮೇಲೆ ಬದಲಾವಣೆ ಆಗ್ತಾ ಇರುತ್ತೆ. ಇಲ್ಲಿ ನಾವು ಒಂದೊಂದಾಗಿ ನೋಡೋದಾದರೆ, ಅಖಿಲ ಭಾರತ ಕೋಟೆ AIQ ಪ್ರಕಾರವಾಗಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 620ರಿಂದ 720 ಅಂಕಗಳನ್ನು ಪಡ್ಕೊಂಡಿರಬೇಕು. OBC ವರ್ಗದ ವಿದ್ಯಾರ್ಥಿಗಳಿಗೆ 580ರಿಂದ 620 ಅಂಕಗಳನ್ನು ಪಡ್ಕೊಂಡಿರಬೇಕು. SC ST ಅವರಿಗೆ 500ರಿಂದ 550 ಅಂಕಗಳನ್ನು ಪಡ್ಕೊಂಡಿರಬೇಕು. ಮತ್ತು EWSನವರು 600ರಿಂದ 650 ಅಂಕಗಳನ್ನು ರಾಜ್ಯದ ಕೋಟಾದ ಪ್ರಕಾರವಾಗಿ ಕರ್ನಾಟಕ ರಾಜ್ಯ ಸೇರಿದಂತೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ 520ರಿಂದ 620 ಅಂಕಗಳನ್ನು ಪಡ್ಕೊಂಡಿರಬೇಕು. OBC ವರ್ಗದ ವಿದ್ಯಾರ್ಥಿಗಳಿಗೆ 520ರಿಂದ 580 ಅಂಕಗಳನ್ನು ಪಡ್ಕೊಂಡಿರಬೇಕು. SC ವರ್ಗದ ವಿದ್ಯಾರ್ಥಿಗಳು 450ರಿಂದ 500 ಅಂಕಗಳನ್ನು ಪಡ್ಕೊಂಡಿರಬೇಕು. ಮತ್ತು ST ವರ್ಗದ ವಿದ್ಯಾರ್ಥಿಗಳಿಗೆ 400ರಿಂದ 450 ಅಂಕ ಅವ್ರು ಏನಾದ್ರು ಪಡ್ಕೊಂಡಿದ್ರೆ ಅವರಿಗೆ ಈ ಒಂದು ವೈದ್ಯಕೀಯ ಸೀಟ್ ಪಡೀಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಅಂಕಗಳು ಬೇಕಾಗುತ್ತೆ. ಸ್ನೇಹಿತರೆ, ಇದು ರಾಜ್ಯದಲ್ಲಿನ ಸ್ಪರ್ಧೆ ಮತ್ತು ಸೀಟುಗಳ ಸಂಖ್ಯೆ ಮತ್ತು ಮುಂಚಿನ ವರ್ಷಗಳು ಅಂದರೆ ಹಿಂದಿನ ವರ್ಷಗಳು ಏನು ಕಟ್ ಆಫ್ ಇರ್ತಲ್ಲ ಅದನ್ನು ಅವಲಂಬಿಸಿ ಅದು ಬದಲಾವಣೆ ಸಹ ಆಗ್ಬೋದು. ಸ್ನೇಹಿತರೆ, ಯಾವ ಅಂಶಗಳು ನೀಟ್ ಕಟ್ ಆಫನ್ನು ಪ್ರಭಾವಿಸುತ್ತೆ ಅಂದರೆ ನೀಟ್ ಒಂದು ಕಟ್ ಆಫ್ ಅಂಕಗಳನ್ನು ಅದು ನಿರ್ಧರಿಸುತ್ತೆ ಅಂತ ನಾವು ನೋಡೋದಾದರೆ, ಈ ವರ್ಷದ ಪರೀಕ್ಷೆಯ ಕಠಿಣತೆ, ಪೇಪರ್ ಸುಲಭವಾಗಿದ್ದರೆ ಕಟ್ ಆಫ್ ಅಂಕ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳ ಸಾಧನೆ ಅಂದರೆ ಹೆಚ್ಚು ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ಸ್ಕೋರನ್ನು ಮಾಡಿದರೆ ಕಟ್ ಆಫ್ ಅಂಕ ಇರುತ್ತೆ. ಸೀಟುಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಅಂದರೆ ಸೀಟುಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಇದ್ದರೆ ಅದು ಸಹ ಒಂದು ವ್ಯತ್ಯಾಸ ಆಗಬಹುದು. ರಾಜ್ಯದ ಒಂದು ಮಾಧ್ಯಮಕ್ಕೆ ಅಂದರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕೆಲವು ರಾಜ್ಯಗಳಲ್ಲಿ ರಿಯಾಯಿತಿ ಇದೆ, ಅದರ ಆಧಾರದ ಮೇಲೂ ಸಹಿತ ಕಟ್ ಆಫ್ ಒಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ರಾಜ್ಯವಾರು ನೀಟ್ ಸಾಧನೆ 2025 ನೋಡೋದಾದರೆ, ಈ ವರ್ಷ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಕರ್ನಾಟಕದ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಸುಮಾರು 3.3 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರೆ ಅದರಲ್ಲಿ 1.7 ಲಕ್ಷ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ 2.4 ಲಕ್ಷ ಪರೀಕ್ಷಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರೆ 1.2 ಲಕ್ಷ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕರ್ನಾಟಕದಲ್ಲಿ 1.5 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರೆ 80,000 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅಂದರೆ ಪ್ಲಸ್ ಹೆಚ್ಚು ಕಡಿಮೆ ಆಗ್ಬೋದು. ನೀಟ್ 2025ರಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಪಡೆಯಲಿಕ್ಕೆ ಸಾಮಾನ್ಯ ವರ್ಗದವರು 600 ಪ್ಲಸ್ ಮತ್ತು OBC ಅವರು 550 ಪ್ಲಸ್ ಮತ್ತು SC ST ಅವರು 450 ಪ್ಲಸ್ ಅಂಕಗಳನ್ನು ಗಳಿಸಬೇಕು. ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ
ಕೋಟಾದ ಪ್ರಕಾರವಾಗಿ ಪರೀಕ್ಷೆಯ ಕಠಿಣತೆ ಮತ್ತು ಇತರ ಅಂಶಗಳ ಕಟ್ ಆಫನ್ನು ನಿರ್ಧರಿಸುತ್ತೆ ಅಲ್ವಾ ಸ್ನೇಹಿತರೆ. ಹಾಗಾದರೆ ನೀಟ್ ನಿಮಗೊಂದು ಸಲಹೆ ಏನಪ್ಪ ಅಂತಂದರೆ, ನೀಟ್ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮ ರಾಜ್ಯದ ಅಂದರೆ ನಿಮ್ಮ ರಾಜ್ಯ ಏನು ಸ್ಟೇಟ್ ಇದೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದವರು ಕಳೆದ ವರ್ಷದ ಕಟ್ ಆಫ್ ಅಂಕಗಳನ್ನು ಪರಿಶೀಲನೆ ಮಾಡಿ ನಿಮ್ಮ ಅಂಕಗಳು ಎಷ್ಟು ಬಂದಿದ್ದಾವೆ ಅಂತ ನೋಡ್ಕೊಳ್ಳಿ. ಈಗ ಇದರ ಆಧಾರದ ಮೇಲೆ ಯಾವ್ಯಾವ ಕೆಟಗರಿಯವರು ಎಷ್ಟೆಷ್ಟು ಅಂಕಗಳು ಕಟ್ ಆಫ್ ಇದ್ದರೆ ನಾವು ಅರ್ಹತೆಯನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ನೀವು ಒಂದು ತಾಳೆಯನ್ನು ನೋಡಿ ಮತ್ತು ಅದರ ಆಧಾರದ ಮೇಲೆ ಎಷ್ಟು ಅಂಕಗಳು ಬಂದವು ಅನ್ನೋದರ ಆಧಾರದ ಮೇಲೆ ಸರ್ಕಾರಿ ಮೆಡಿಕಲ್ ಸೀಟನ್ನು ಎಲ್ಲೆಲ್ಲಿ ಪಡಿಬಹುದು ಅನ್ನೋದು ಒಂದು ಲೀಸ್ಟನ್ನು ನೀವು ಸಿದ್ಧ ಮಾಡಿಟ್ಕೊಳ್ಳಿ ಅಂತೇಳಿ ಹೇಳ್ತಾ ಎಲ್ಲರಿಗೂ